ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಭಾರತ ಮತ್ತೊಂದು ಅದ್ಭುತ ಸಾಧನೆಯನ್ನು ಮಾಡಿದೆ. ಈ ಮೂಲಕ ಜಗತ್ತಿನ ಕೆಲವು ಎಲೈಟ್ ದೇಶಗಳ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆ ಆಗ್ತಾ ಇದೆ. ಜರ್ಮನಿ, ಚೈನಾ, ಜಪಾನ್, ಅಮೆರಿಕ, ಕೆನಡಾ ಹಾಗೂ ದಕ್ಷಿಣ ಕೊರಿಯಾಗಳ ನಂತರ ಹೈಡ್ರೋಜನ್ ಟ್ರೈನ್ ಅನ್ನು ಬಳಸ್ತಾ ಇರೋ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗ್ತಾ ಇದೆ. ಈ ಮೂಲಕ ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯುವ ಕ್ಲೀನ್ ಎನರ್ಜಿಯನ್ನು ಬಳಸುವ ಭಾರತದ ಕನಸು ಮತ್ತಷ್ಟು ರೆಕ್ಕೆ ಬಿಚ್ಚೋದಕ್ಕೆ ಇದು ಅವಕಾಶವನ್ನು ಕೊಡ್ತಾ ಇದೆ. ಹಾಗಾದ್ರೆ ಏನಿದು ಭಾರತದ ಸಾಧನೆಯ ಕಥೆ? ಹೈಡ್ರೋಜನ್ ಟ್ರೈನುಗಳು ಯಾವ ಕಾರಣಕ್ಕೆ ಮುಖ್ಯ ಅನ್ನಿಸ್ಕೊಳ್ತವೆ? ಭಾರತೀಯ ರೈಲ್ವೆಗೆ ಇದರಿಂದ ಆಗೋ ಪ್ರಯೋಜನ ಏನು? ಆರ್ಥಿಕ ಲಾಭಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಡೀ ಜಗತ್ತು ಕ್ಲೀನ್ ಎನರ್ಜಿಯ ಕನಸು ಕಾಣ್ತಾ ಇದೆ. ಅದರಲ್ಲೂ ಶತಮಾನಗಳಿಂದ ಜಾಗತಿಕ ತಾಪಮಾನ ಏರಿಕೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದ, ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ವಾತಾವರಣ ಸೇರೋದಕ್ಕೆ ಕಾರಣ ಆಗ್ತಾ ಇದ್ದ ದೇಶಗಳು ಇವತ್ತು ಝೀರೋ ಎಮಿಷನ್ ಮಂತ್ರ ಜಪ ಮಾಡೋದಕ್ಕೆ ಶುರು ಮಾಡಿವೆ. ಅದರ ಭಾಗವಾಗಿ ಕಟ್ಟುನಿಟ್ಟಿನ ಎಮಿಷನ್ ನಿಯಮಗಳು, ಡೀಸೆಲ್ ಇಂಜಿನ್ಗಳ ಬಳಕೆಗೆ ಬ್ರೇಕ್ ಹಾಕೋದು, CNG ಇಂಜಿನ್ಗಳ ಬಳಕೆಯನ್ನ ಹೆಚ್ಚಿಸೋದು, ಅದರ ಜೊತೆ ಎಲೆಕ್ಟ್ರಿಫಿಕೇಶನ್, ಹೀಗೆ ನಾನಾ ಕಸರತ್ತುಗಳನ್ನ ಮಾಡಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೈಡ್ರೋಜನ್ ಇಂಜಿನ್ಗಳು ಜಗತ್ತಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗತ್ವೆ ಅನ್ನೋ ಮಾತೂ ಕೇಳಿ ಬರ್ತಾ ಇದೆ. ವಾಯು ಮಾಲಿನ್ಯಕ್ಕೆ ಕಾರಣ ಆಗದ ಆ ಎಂಜಿನ್ಗಳನ್ನ ಕಾರುಗಳಿಗೆ ಅಳವಡಿಸುವ ಪ್ರಯತ್ನಗಳು ಕೂಡ ದೊಡ್ಡ ಮಟ್ಟದಲ್ಲಿ ಶುರುವಾಗಿವೆ. ಅದರ ಜೊತೆ ಈಗ ಹೈಡ್ರೋಜನ್ ಇಂಜಿನ್ಗಳನ್ನ ರೈಲುಗಳಿಗೆ ಅಳವಡಿಸುವ ಮೂಲಕ ಝೀರೋ ಎಮಿಷನ್ ಕಡೆಗೆ ಒಂದಷ್ಟು ದೇಶಗಳು ಹೆಜ್ಜೆ ಹಾಕಿವೆ. ಅಂಥ ದೇಶಗಳ ಸಾಲಿಗೆ ಈಗ ಭಾರತ ಕೂಡ ಸೇರ್ಪಡೆ ಆಗ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ ಹಿಂದೆನೆ ಹೈಡ್ರೋಜನ್ ರೈಲ್ವೆ ಇಂಜಿನ್ ಅನ್ನ ಪರೀಕ್ಷಾರ್ಥ ಓಡಿಸಲಾಗ್ತಾ ಇತ್ತು. ಈಗ ಪರೀಕ್ಷೆಗಳು ಮುಗಿದಿವೆ. ರೈಲ್ವೆ ಇಲಾಖೆ ಹೈಡ್ರೋಜನ್ ಇಂಜಿನ್ ನ ಓಡಾಟಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಸರಿಸುಮಾರು 1200 ಕಿಲೋವ್ಯಾಟ್ ಸಾಮರ್ಥ್ಯದ 10 ಬೋಗಿಗಳುಳ್ಳ ರೈಲನ್ನ ಟ್ರ್ಯಾಕ್ಗೆ ಇಳಿಸೋದಕ್ಕೆ ಸಿದ್ಧತೆಗಳು ನಡೆದಿವೆ. ಇಲ್ಲಿ ರೈಲ್ ಎಲ್ಲಿ ಸಂಚರಿಸುತ್ತೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ಈ ಹೈಡ್ರೋಜನ್ ರೈಲುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೇನೆ. ಗೆಳೆಯರೆ, ಹೈಡ್ರೋಜನ್ ಟ್ರೈನ್ ಇದು ಹೈಡ್ರೋಜನ್ ಅನ್ನ ಇಂಧನವನ್ನಾಗಿ ಬದಲಾಯಿಸಿ ಅದರ ಮೂಲಕ ಚಲಿಸುತ್ತೆ. ಹೀಗಾಗಿ ಇದರಿಂದ ಯಾವುದೇ ಗ್ರೀನ್ ಹೌಸ್ ಗ್ಯಾಸ್ಗಳು ಪ್ರೊಡ್ಯೂಸ್ ಆಗೋದಿಲ್ಲ. ಇಲ್ಲಿ ಹೈಡ್ರೋಜನ್ ಬಳಕೆ ಆದಾಗ ಹೊರಬರೋದು ಕೇವಲ ಆವಿ ಅಷ್ಟೇ. ನಾವು ನೀರು ಕಾಯಿಸಿದಾಗ ಬರುತ್ತಲ್ಲ, ಆ ಥರದ ಆವಿ. ಸೊ ಇದರಿಂದ ಜಗತ್ತಿನ ಹವಾಮಾನದ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಉಂಟಾಗೋದಿಲ್ಲ. ಇನ್ನು ಇಲ್ಲಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಅನ್ನ ಬಳಸಲಾಗುತ್ತೆ. ಈ ಹೈಡ್ರೋಜನ್ ಅನ್ನು ಪಡ್ಕೊಳ್ಳೋದಕ್ಕೆ ನೀರನ್ನು ಬಳಸ್ತಾರೆ. ನೀರು ಅನ್ನೋದು ನಿಮಗೆ ಗೊತ್ತಿದೆ, ಅದು H2O ಅಂದ್ರೆ 2 ಹೈಡ್ರೋಜನ್ ಕಣ ಹಾಗೂ 1 ಆಕ್ಸಿಜನ್ ಕಣ ಸೇರಿ ನೀರಾಗುತ್ತೆ. ಸೊ ಇಲ್ಲಿ ನೀರನ್ನ ವಿದಳನ ಮಾಡೋದರ ಮೂಲಕ ಹೈಡ್ರೋಜನ್ ಅನ್ನ ಅದರಿಂದ ಹೊರತೆಗೆಯಲಾಗುತ್ತೆ. ಆ ಬಳಿಕ ಅದು ಅಲ್ಲಿನ ಪ್ರೋಟಾನ್ ಎಲೆಕ್ಟ್ರಾನ್ಗಳನ್ನ ಬೇರೆ ಬೇರೆಯಾಗಿ ಮಾಡಿ ಫ್ಯೂಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಕಾರಣದಿಂದ ವಿದ್ಯುತ್ ಉತ್ಪಾದನೆಯಾಗಿ ಈ ವಿದ್ಯುತ್ತಿನ ಮೂಲಕ ರೈಲು ಚಲಿಸುತ್ತೆ. ಇದು ನಾವು ನೋಡುವ ಸಾಮಾನ್ಯ ವಿದ್ಯುತ್ ರೈಲಿಗಿಂತ ತುಂಬಾ ಭಿನ್ನವಾಗಿರುತ್ತೆ. ಹಾಗೇನೆ ಈ ಹೈಡ್ರೋಜನ್ ರೈಲು ಓಡಾಡೋದಕ್ಕೆ ಯಾವುದೇ ರೀತಿಯ ಲೈನ್ ಎಲೆಕ್ಟ್ರಿಫಿಕೇಶನ್ನ ಅಗತ್ಯ ಇರೋದಿಲ್ಲ. ಇನ್ನು ಈ ಹೈಡ್ರೋಜನ್ ರೈಲುಗಳಲ್ಲಿ ಫ್ಯೂಯಲ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಈ ರೈಲುಗಳಲ್ಲಿ 2 ವಿಧದಲ್ಲಿ ಹೈಡ್ರೋಜನ್ ಫ್ಯೂಯಲ್ ಕೆಲಸ ಮಾಡುತ್ತೆ. ಮೊದಲನೆಯದು ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳು ಬೇರೆಯಾಗಿ ಹೈಡ್ರೋಜನ್ ನಲ್ಲಿನ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಎಲೆಕ್ಟ್ರಿಕ್ ಮೋಟಾರ್ ಅನ್ನ ರನ್ ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ಹಾಗೆ ಎರಡನೆಯದ್ದು ಈ ಹೈಡ್ರೋಜನ್ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ನಿಂದ ರನ್ ಆಗುತ್ತೆ. ಆ ಇಂಜಿನ್ ಸಾಮಾನ್ಯ ಪೆಟ್ರೋಲ್ ಇಂಜಿನ್ ಇದೆಯಲ್ಲ, ಅದೇ ತರ ಇರುತ್ತೆ. ಆದ್ರೆ ಅಲ್ಲಿ ಟೆಕ್ನಾಲಜಿ ಬೇರೆ ಇರುತ್ತೆ. ಆದ್ರೆ ರೈಲುಗಳಲ್ಲಿ ಹೈಡ್ರೋಕೆಮಿಕಲ್ ಇಂಜಿನ್ಗಳನ್ನು ಬಳಸ್ತಾರೆ. ಇಲ್ಲಿ ಹೈಡ್ರೋಜನ್ ಫ್ಯೂಯಲ್ ಅನ್ನ ಬಳಸುವ ಯಾವುದೇ ಇಂಜಿನ್ ಆದ್ರೂ ಕೂಡ ಗ್ರೀನ್ ಹೌಸ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಇನ್ನು ಈ ರೈಲು ಹೊಗೆ ಬಿಡೋದಿಲ್ಲ ಅಂದ್ರೆ ಇದರ ಶಕ್ತಿ ಏನು ಕಡಿಮೆ ಇರುತ್ತಾ? ಇದಕ್ಕೇನಾದ್ರೂ ಲಿಮಿಟೇಷನ್ಸ್ ಇದೆಯಾ ಅನ್ನೋದನ್ನ ನಾವು ನೋಡೋದಾದ್ರೆ, ಗೆಳೆಯರೆ, ಈ ಎಂಜಿನ್ ಶಕ್ತಿ ತುಂಬಾನೇ ಹೆಚ್ಚಿರುತ್ತೆ. ಯಾಕೆಂದ್ರೆ ಹೈಡ್ರೋಜನ್ ತುಂಬಾನೇ ದಹನಕಾರಿ ವಸ್ತು. ಹೀಗಾಗಿ ಇದು ಕೆಮಿಕಲ್ ರಿಯಾಕ್ಷನ್ ಆದ ನಂತರ ಎಂಜಿನ್ಗೆ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ತುಂಬುತ್ತೆ. ಸೊ ಈ ರೈಲುಗಳು ಆರಾಮಾಗಿ ಚಲಿಸುತ್ತವೆ. ಹಾಗೆ ಈ ರೈಲ್ ಎಂಜಿನ್ಗಳಲ್ಲಿ ಯಾವುದೇ ರೀತಿಯ ಸದ್ದು ಕೂಡ ಇರೋದಿಲ್ಲ. ಇನ್ನು ಹೈಡ್ರೋಜನ್ ಟ್ರೈನುಗಳು ತುಂಬಾನೇ ಕಾಸ್ಟ್ ಎಫೆಕ್ಟಿವ್ ಅನ್ನಿಸ್ಕೊಳ್ತವೆ ಕೂಡ. ಇದರಲ್ಲಿ ನೀರನ್ನು ಬಳಸ್ತೀವಿ. ಸೊ ಡೀಸೆಲ್ ಅಥವಾ ಎಲೆಕ್ಟ್ರಿಸಿಟಿ ಅಗತ್ಯ ಇರೋದಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಈ ಹೈಡ್ರೋಜನ್ ಟ್ರೈನ್ ಅನ್ನ ತಯಾರು ಮಾಡೋದಕ್ಕೆ 80 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗುತ್ತಂತೆ. ಆ ಬಳಿಕ ಅದರ ಮೇಂಟೆನೆನ್ಸ್ ಮಾತ್ರ ಇರುತ್ತೆ. ಅದಕ್ಕೆ ಬೇರೆ ಫ್ಯೂಯಲ್ ನ ಅಗತ್ಯ ಇರೋದಿಲ್ಲ. ಇಲ್ಲಿ ರೈಲಲ್ಲಿ ಹೈಡ್ರೋಜನ್ ಅನ್ನ ವಿದಳನ ಮಾಡಿ ಅದಕ್ಕೆ ಬೇಕಾಗುವ ಫ್ಯೂಯಲ್ ಅನ್ನ ತಯಾರು ಮಾಡುವ ಘಟಕವನ್ನ ಏನು ಸ್ಥಾಪನೆ ಮಾಡ್ತಾರೆ ಅದೇ ಹೆಚ್ಚು ಕಾಸ್ಟ್ಲಿ ಅನ್ನಿಸ್ಕೊಳ್ಳುತ್ತೆ.
ಹೀಗಾಗಿ ರೈಲುಗಳ ಸಂಖ್ಯೆ ಹೆಚ್ಚಾಗಿ ಈ ವಿದಳನ ಘಟಕಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋದಂಗೆ ಅದರ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ಆ ನಂತರ ಕಾಲಕ್ರಮೇಣ ಅವು ಕೂಡ ಕಡಿಮೆ ಬೆಲೆಗೆ ಸಿಗೋದಕ್ಕೆ ಶುರು ಆಗುತ್ತವೆ. ಇಲ್ಲಿ ಒಮ್ಮೆ ಇನ್ವೆಸ್ಟ್ ಮಾಡಿಬಿಟ್ರೆ ಆ ನಂತರ ಪ್ರತಿ ಬಾರಿ ಅದಕ್ಕೆ ಇಂಧನವನ್ನು ತುಂಬಬೇಕಾದ ಅಗತ್ಯ ಇಲ್ಲ ಅನ್ನೋದಿದೆ ನೋಡಿ. ಇದು ರೈಲಿನ ಪ್ರಯಾಣ ವೆಚ್ಚವನ್ನ ಕಡಿಮೆ ಮಾಡುತ್ತೆ. ಗೆಳೆಯರೆ, ಭಾರತದ ರೈಲ್ವೆ ವ್ಯವಸ್ಥೆಯ ಬಗ್ಗೆ ನಿಮಗೆ ಗೊತ್ತೇ ಇದೆ. ಭಾರತೀಯ ರೈಲ್ವೆ ಈ ಜಗತ್ತಲ್ಲಿ 4ನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನ ಹೊಂದಿದೆ. ಇದು ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ 2ನೇ ಸಂಸ್ಥೆ ಅಂತ ಕೂಡ ಭಾರತದಲ್ಲಿ ಗುರುತಿಸ್ಕೊಳ್ತಾ ಇದೆ. ಇನ್ನು ಜಗತ್ತಲ್ಲಿ ಭಾರತೀಯ ರೈಲ್ವೆ 4ನೇ ಅತಿ ದೊಡ್ಡ ಉದ್ಯೋಗದಾತ ಸಂಸ್ಥೆ ಕೂಡ. ಇಲ್ಲಿ ಒಟ್ಟು 1.2 ಮಿಲಿಯನ್ನಷ್ಟು ಮಂದಿ ಕೆಲಸ ಮಾಡ್ತಾರೆ. ಇನ್ನು 1837ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಗೂಡ್ಸ್ ಟ್ರೈನ್ ಅನ್ನ ಪ್ರಾರಂಭ ಮಾಡ್ತಾರೆ. 1853ರಲ್ಲಿ ಬಾಂಬೆ ಮತ್ತು ಥಾಣೆ ನಡುವೆ ಮೊದಲ ಪ್ಯಾಸೆಂಜರ್ ಟ್ರೈನು ಕೂಡ ಶುರುವಾಗುತ್ತೆ. ಹಾಗೆ 1925ರಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ರೈಲನ್ನು ಬಾಂಬೆಯಲ್ಲಿ ಓಡಿಸಲಾಗುತ್ತೆ. ಹಾಗೆ 1950ರಲ್ಲಿ ಭಾರತದ ಪಶ್ಚಿಮ ಬಂಗಾಳದ ಚಿತ್ತರಂಜನ್ನಲ್ಲಿ ಮೊದಲ ಬಾರಿಗೆ ಲೋಕೋಮೋಟಿವ್ ಉತ್ಪಾದನೆ ಶುರುವಾಯಿತು. ಹಾಗೆ 1955ರಲ್ಲಿ ಮದ್ರಾಸ್ ರೈಲ್ವೆ ಕೋಚ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಕೋಚುಗಳ ಉತ್ಪಾದನೆಯನ್ನು ಶುರು ಮಾಡಿದರು. ಇನ್ನು ಭಾರತದಲ್ಲಿ 1,35,207 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿಗಳಿವೆ. ಅದರಲ್ಲಿ ರೂಟ್ ಲೆಂತ್ ಇರೋದು 69,181 ಕಿಲೋಮೀಟರ್. ಆ ಪೈಕಿ 66,820 ಕಿಲೋಮೀಟರ್ನಷ್ಟು ಟ್ರ್ಯಾಕ್ ಅನ್ನ ಬ್ರಾಡ್ ಗೇಜ್ ಆಗಿ ಪರಿವರ್ತಿಸಿದ್ದಾರೆ. ಈ ಬ್ರಾಡ್ ಗೇಜ್ ಪೈಕಿ 99.1% ಎಲೆಕ್ಟ್ರಿಫಿಕೇಶನ್ ಮುಕ್ತಾಯ ಆಗಿದೆ. ಸೊ ಇನ್ನುಳಿದ ಮಾರ್ಗವನ್ನು ಕೂಡ ಈ ಬ್ರಾಡ್ ಗೇಜ್ಗೆ ಪರಿವರ್ತಿಸಿ ಅದನ್ನು ಕೂಡ ಎಲೆಕ್ಟ್ರಿಫಿಕೇಶನ್ ಮಾಡೋದು ಬಾಕಿ ಇದೆ. ಇಲ್ಲಿ ಬ್ರಾಡ್ ಗೇಜ್ ಪರಿವರ್ತನೆಗೆ ಹೆಚ್ಚು ಹಣ ಖರ್ಚಾಗುತ್ತೆ. ಅದರ ಜೊತೆ ಎಲೆಕ್ಟ್ರಿಫಿಕೇಶನ್ ಆದರೆ ಇನ್ನಷ್ಟು ಹಣ ಅಲ್ಲಿ ಹೆಚ್ಚುವರಿಯಾಗಿ ಖರ್ಚಾಗುತ್ತೆ. ಹಾಗೆ ಕೆಲ ಕಡೆಗಳಲ್ಲಿ ಬ್ರಾಡ್ ಗೇಜ್ಗೆ ಪರಿವರ್ತನೆ ಮಾಡಿದ್ರು ಅಲ್ಲಿ ಎಲೆಕ್ಟ್ರಿಫಿಕೇಶನ್ ಅನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸವಾಲುಗಳನ್ನು ಕೂಡ ಭಾರತೀಯ ರೈಲ್ವೆ ಎದುರಿಸಬೇಕಾಗಿ ಬರ್ತಾ ಇದೆ. ಸೊ ಹೈಡ್ರೋಜನ್ ಟ್ರೈನುಗಳು ಡೀಸೆಲ್ ಟ್ರೈನ್ಗಳ ಸ್ಥಾನವನ್ನು ತುಂಬಿಬಿಟ್ರೆ ಅಲ್ಲಿಗೆ ಭಾರತಕ್ಕೆ ಎಲೆಕ್ಟ್ರಿಫಿಕೇಶನ್ನ ಅಗತ್ಯನೇ ಇರೋದಿಲ್ಲ. ಯಾವ ಕ್ಲೀನ್ ಎನರ್ಜಿ ಹಾಗೂ ಝೀರೋ ಎಮಿಷನ್ನ ಅಚೀವ್ ಮಾಡೋದಕ್ಕೆ ಭಾರತ ಪ್ರಯತ್ನಿಸ್ತಾ ಇದೆಯೋ, ರೈಲ್ವೆಯನ್ನು ಎಲೆಕ್ಟ್ರಿಫೈ ಮಾಡೋ ಮೂಲಕ ಎಮಿಷನ್ ಅನ್ನು ಕಡಿಮೆ ಮಾಡಬೇಕು ಅಂತ ಭಾರತ ಬಯಸ್ತಾ ಇದೆಯೋ, ಆ ಕೆಲಸವನ್ನು ಹೈಡ್ರೋಜನ್ ಟ್ರೈನ್ಗಳು ಮಾಡುತ್ತವೆ. ಅಲ್ಲಿಗೆ ಕೇವಲ ಬ್ರಾಡ್ ಗೇಜ್ ಪರಿವರ್ತನೆಯೊಂದನ್ನು ಮಾಡಿದರೆ ಸಾಕಾಗುತ್ತೆ. ಎಲೆಕ್ಟ್ರಿಫಿಕೇಶನ್ ಅನ್ನೋದರ ಅಗತ್ಯ ಇರೋದಿಲ್ಲ. ಅದರಲ್ಲೂ ಭಾರತೀಯ ರೈಲ್ವೆಗೆ ಸಾಕಷ್ಟು ಹಣ ಕೂಡ ಉಳಿತಾಯ ಆಗುತ್ತೆ. ಹಾಗೆ ಈ ಹೈಡ್ರೋಜನ್ ಟ್ರೈನ್ನ ಪ್ರಯಾಣದ ವೆಚ್ಚ ಕೂಡ ಕಡಿಮೆ ಆಗಲಿದ್ದು ಅದರ ಲಾಭ ಕೂಡ ಇಲಾಖೆಗೆ ಸಿಗುತ್ತೆ. ಇದರ ಜೊತೆ ಹೈಡ್ರೋಜನ್ ಇಂಜಿನ್ ರೈಲ್ನಿಂದ ಭಾರತದ ರೈಲ್ವೆಗೆ ಸಾಕಷ್ಟು ಲಾಭಗಳು ಕೂಡ ಆಗುತ್ತವೆ. ಝೀರೋ ಕಾರ್ಬನ್ ಅನ್ನು ಅಚೀವ್ ಮಾಡೋದಷ್ಟೇ ಅಲ್ಲ, ರೈಲುಗಳಿಗೆ ಬಳಸ್ತಾ ಇರೋ ಎಲೆಕ್ಟ್ರಿಸಿಟಿ, ಡೀಸೆಲ್ ಇದೆಲ್ಲದರ ಅಗತ್ಯ ಇಲ್ಲದೆ ಇರೋದ್ರಿಂದ ಕೂಡ ಇಲಾಖೆಗೆ ಕೋಟ್ಯಂತರ ರೂಪಾಯಿ ಹಣ ಉಳಿಯುತ್ತೆ. ಹಾಗೆ ನಮ್ಮಲ್ಲಿ ರೈಲುಗಳ ಸಂಖ್ಯೆ ಕೂಡ ಹೆಚ್ಚಿರೋದ್ರಿಂದ ಈ ಹೈಡ್ರೋಜನ್ ಅನ್ನ ಇಂಧನವನ್ನಾಗಿ ಪರಿವರ್ತಿಸುವ ಘಟಕಗಳ ನಿರ್ಮಾಣದ ಸಂಖ್ಯೆ ಹೆಚ್ಚಾದಂತೆ ಅವುಗಳ ವೆಚ್ಚ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕೂಡ ಒಂದು ದೊಡ್ಡ ಲಾಭವನ್ನ ಮಾಡಿಕೊಡುತ್ತೆ. ಸೊ ಹೈಡ್ರೋಜನ್ ರೈಲ್ನಿಂದ ಭಾರತಕ್ಕೆ ಸಾಕಷ್ಟು ಅನುಕೂಲಗಳಂತೂ ಇವೆ. ಇನ್ನು ಈ ರೈಲನ್ನ ಮೊದಲು ಪರೀಕ್ಷಾರ್ಥವಾಗಿ ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ ಮಾಡಲಾಯಿತು. ಆ ಎರಡು ನಗರಗಳ ನಡುವಿನ 90 ಕಿಲೋಮೀಟರ್ಗಳ ಅಂತರದಲ್ಲಿ ಈ ರೈಲು ಪ್ರಾಯೋಗಿಕ ಸಂಚಾರವನ್ನು ಮಾಡಿತು. ಈಗ ಎಲ್ಲ ಪರೀಕ್ಷೆಗಳು ಯಶಸ್ವಿಯಾಗಿವೆ. ಭಾರತದ ಹಳಿಗಳ ಮೇಲೆ ಹೈಡ್ರೋಜನ್ ಟ್ರೈನ್ ಇನ್ನು ಮುಂದೆ ಓಡಾಡಬಹುದು ಅನ್ನೋ ನಿರ್ಧಾರಕ್ಕೆ ಭಾರತೀಯ ರೈಲ್ವೆ ಇಲಾಖೆ ಬಂದಿದೆ. ಸೊ ಈಗ ಮೊದಲ ಹೈಡ್ರೋಜನ್ ರೈಲಿಗೆ ಒಪ್ಪಿಗೆ ಕೂಡ ಸಿಕ್ಕಿದೆ. ಮೊದಲ ರೈಲು ಇದೇ ಸೋನಿಪತ್ ಮತ್ತು ಜಿಂದ್ ನಡುವೆ ಓಡಾಡುತ್ತೆ. ಸದ್ಯಕ್ಕೆ 1,200 ಕಿಲೋವ್ಯಾಟ್ ಇಂಜಿನ್ನ ಜೊತೆಗೆ 10 ಬೋಗಿಗಳನ್ನು ರನ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದೆ. ಈ ರೈಲನ್ನು ಸದ್ಯಕ್ಕೆ ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಜಿಂದ್ ಹಾಗೂ ಸೋನಿಪತ್ ಈಗ ಹೈಡ್ರೋಜನ್ ರೈಲಿನ ಪೈಲಟ್ ಪ್ರಾಜೆಕ್ಟ್ನ ಮೊದಲ ರೂಟ್ ಆಗಿ ಗುರುತಿಸ್ಕೊಳ್ತಾ ಇದೆ. ಇನ್ನು ಸೋನಿಪತ್ ಅಲ್ಲಿ ಹೈಡ್ರೋಜನ್ ಕಂಪ್ರೆಷನ್ ಸಿಸ್ಟಮ್ ಅನ್ನು ಕೂಡ ಸಿದ್ಧಪಡಿಸಲಾಗಿದೆ. ಒಂದು ವೇಳೆ ಈ ಸಿಸ್ಟಮ್ ಏನಾದರೂ ಕೈ ಕೊಟ್ಟರೆ ಅನ್ನೋ ನಿಟ್ಟಲ್ಲಿ ಅದಕ್ಕೊಂದು ಅಡಿಷನಲ್ ಯೂನಿಟ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇದರ ಜೊತೆಗೆ ರೈಲಿನ ಸೇಫ್ಟಿ, ಹೈಡ್ರೋಜನ್ ರಿಫ್ಯೂಲಿಂಗ್, ಇನ್ಸ್ಪೆಕ್ಷನ್, ಕ್ರಿಟಿಕಲ್ ಆಪರೇಷನ್ಗಳಿಗಾಗಿ ಅನುಭವಿ ನೌಕರರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ. ಒಟ್ಟಲ್ಲಿ ಭಾರತದಲ್ಲಿ ಕೂಡ ಹೈಡ್ರೋಜನ್ ರೈಲು ಕಮರ್ಷಿಯಲ್ ಆಗಿ ಓಡಾಡೋದಕ್ಕೆ ಶುರು ಮಾಡ್ತಾ ಇದೆ. ಈ ಯಶಸ್ಸನ್ನ ದೇಶದ ಇನ್ನಿತರ ಕಡೆಗಳಿಗೆ ಕೂಡ ತಲುಪಿಸೋ ಕೆಲಸ ನಡೀಲಿ. ಅದರಲ್ಲೂ ವಿಂಟೇಜ್ ರೈಲ್ವೆ ಟ್ರ್ಯಾಕ್ಗಳನ್ನು ಹೊಂದಿರೋ ಮೌಂಟೇನ್ ರೈಲುಗಳ ಬಳಿ ಹೈಡ್ರೋಜನ್ ರೈಲನ್ನು ಬಳಸೋದ್ರಿಂದ ಅಲ್ಲಿನ ಸೊಬಗಿಗೆ ಇನ್ನಷ್ಟು ಮೆರಗನ್ನ ಕೊಟ್ಟಂತಾಗತ್ತೆ. ಸೊ ಹೈಡ್ರೋಜನ್ ರೈಲು ಭಾರತೀಯ ರೈಲ್ವೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿ ಅಂತ ಆಶಿಸ್ತಾ
ತಿಳಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.